ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಮಾಡ್ಕೊಂಡು ಕುಡಿಯೋದು ನನ್ನ ಅಭ್ಯಾಸ ಆಗಿದೆ. ಹಾಗಾಗಿ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಹಾಗೆ ಬೆಳಗ್ಗೆ ಟಿಫನ್ಗೆ ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಬಿಟ್ಟು ಖಾರ ಪೊಂಗಲ್ಗೆ ಎಲ್ಲ ಹಾಕ್ತಾಯಿದ್ದೀನಿ. ಹೆಸ್ರು ಬೇಳೆ, ಸ್ವಲ್ಪ ತೊಗರಿಬೇಳೆ, ಅಕ್ಕಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಸ್ವಲ್ಪ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಇದನ್ನು ಕುಟ್ಟೆ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಅರಿಶಿನ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು 2-3 ವಿಸಿಲ್ ಹಾಕ್ಸಿದ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಿ ನನ್ನ ಮಗಳು ಆಟ ಆಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಅವಳನ್ನ ನೋಡೋದೇ ಒಂದು ಚೆಂದ. ಬೆಳಗ್ಗೆನೇ ಅವಳು ಆಟ ಆಡೋದು ತುಂಟತನ. ಹಂಗೆ ಆಟ ಆಡ್ಕೊಂಡಿರೋಳು ಒಂದೇ ಸಲ ಈಗ ಮಾಡ್ಕೊಂಡ್ಲಿಲ್ಲ ಅನ್ನೋದೇ ಬೇಜಾರಾಗೋಯ್ತು ನನಗೆ. ಹಾಗೆ ಅಮ್ಮ ಬಂದಿದ್ದರು, ಅಮ್ಮನ ಜೊತೆ ಆಟ ಆಡ್ಕೊಂಡಿದ್ಲು. ನಾನು ಅದಕ್ಕೆ ಸ್ವಲ್ಪ ಬಟ್ಟೆನ ಡ್ರೈ ಕ್ಲೀನಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಡ್ರೈ ಕ್ಲೀನಿಗೆ ಕೊಡೋಕ್ಕೆ ಹೋದೆ. ಅವಳು ಮಂಚದ ಮೇಲಿಂದ ಡ್ಯಾನ್ಸ್ ಆಡ್ಕೊಂಡು ನಿಂತಿದ್ಲಂತೆ. ಅದು ಹೆಂಗೆ ಬಿದ್ಲೋ ಗೊತ್ತಿಲ್ಲ, ಕೆಳಗೆ ಬಿದ್ದುಬಿಟ್ಟಿದ್ದಾಳೆ. ನೋಡಿ ಯಾವ ಥರ ಊದ್ಕೊಂಡಿದೆ ಅಂತ. ತುಂಬ ಅಂದರೆ ತುಂಬ ಬೇಜಾರಾಯಿತು. ಈ ಥರ ಯಾವತ್ತೂ ಅವಳು ಬಿದ್ದಿರಲಿಲ್ಲ. ಎಷ್ಟೇ ಆಟ ಆಡಿದ್ರೂ, ಎಷ್ಟೇ ತುಂಟತನ ಮಾಡಿದ್ರು ಈ ಥರ ಏಟ್ ಮಾಡ್ಕೊಂಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಹಿಂಗೆ ಮಾಡ್ಕೊಂಡಿದ್ದವಳು. ನೋಡ್ಬಿಟ್ಟು ತುಂಬ ಅಂದರೆ ತುಂಬ ಬೇಜಾರಾಯಿತು. ಅದಕ್ಕೆ ಅಮ್ಮ ಸ್ವಲ್ಪ ಉಪ್ಪಿನ ಶಾಖ ಕೊಡೋಣ ಅಂತ ಅಂದ್ಬಿಟ್ಟು ಉಪ್ಪು ಬಿಸಿ ಮಾಡಿಕೊಂಡು ತೊಗೊಂಬಂದು ಕಾಟನ್ ಬಟ್ಟೆಲಿ ಹಾಕ್ಕೊಂಡು ತೊಗೊಂಬಂದು ಇಡ್ತಿದ್ದಾರೆ. ಅದನ್ನು ಬಿಸಿ ಇರೋದ್ರಿಂದ ಅವಳು ಮುಟ್ಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಹಂಗೆ ಮಲ್ಕೊಂಡಾಗೆ ಮುಟ್ಸ್ಬಿಟ್ಟು ಬಿಟ್ವಿ. ಸ್ವಲ್ಪ ಕಡಿಮೆ ಆಯಿತು. ಹಾಗೆ ಮಧ್ಯಾಹ್ನಕ್ಕೆ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮೊಟ್ಟೆನ ಬೇಯೋಕ್ಕಿಟ್ಟಿದ್ದೆ. ಅದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, 2 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಏನು ಮಾಡಿದ್ರೂ ಮಕ್ಕಳನ್ನ ಸ್ವಲ್ಪ ನೋಡ್ಕೊಳ್ಳೋದು ತುಂಬಾ ಕಷ್ಟ. ಅದು ಯಾವಾಗ ಏನು ಮಾಡ್ಕೊತಾರೆ ಅನ್ನೋದೇ ಗೊತ್ತಾಗಲ್ಲ. ಅದರಲ್ಲೂ ನನ್ನ ಚಿಕ್ಕ ಮಗಳು ಸ್ವಲ್ಪ ತುಂಟಿ ಇರೋದ್ರಿಂದ ಏನಾದರೂ ಇದೇ ಫಸ್ಟ್ ಟೈಮ್ ಆ ಥರ ಮಾಡ್ಕೊಂಡಿರೋದು. ಬಟ್ ಆದ್ರೂ ಹುಷಾರಾಗಿ ನೋಡ್ಕೋಬೇಕು ಇನ್ಮೇಲೆ ಅವಳನ್ನ. ಮಿಕ್ಸಿ ಜಾರಿಗೆ ಕಾಯಿ ತುರಿ, ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ಒಂದು ಸ್ವಲ್ಪ ಹಾಕ್ಕೊಬೇಕು ಸ್ಮೆಲ್ಲಿಗೆ ಅಂತ ಅಷ್ಟೇ, ಜಾಸ್ತಿ ಹಾಕ್ಕೊಳಂಗಿಲ್ಲ. ಪೆಪ್ಪರ್ ಪೌಡರು, ಧನಿಯಾ ಪೌಡ್ರು, ಅರಿಶಿನ ಪೌಡ್ರು, ಅಚ್ಕಾರದ ಪುಡಿ, ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಚ್ಕಾರದ ಪುಡಿ ಹಾಕ್ಬಿಟ್ಟು ರುಬ್ಕೊಳ್ಳೋದು. ಅದಾದಮೇಲೆ ರುಬ್ಬಾದಮೇಲೆ ಒಗ್ಗರಣೆಗೆ ಹಾಕ್ಕೋಬೇಕಲ್ಲ. ಒಂದು ಚಿಕ್ಕದು ಈರುಳ್ಳಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು. ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಯಾಕಂದರೆ ಅದು ರುಬ್ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿರಲಿಲ್ಲ, ಅದಕ್ಕೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕ್ಕೊತಾ ಇದ್ದೀನಿ. ಇವಾಗ ರುಬ್ಬಿಟ್ಟಿರೋಂಥ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ನಮಗೆ ಎಷ್ಟು ಕ್ವಾಂಟಿಟಿಲಿ ಸಾಂಬಾರು ಬೇಕೋ ಅಷ್ಟು ಕ್ವಾಂಟಿಟಿ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮೊಟ್ಟೆ ಸ್ವಲ್ಪ ಕಟ್ ಮಾಡ್ಕೊಬೇಕು. ಹಿಂಗೆ ಉಪ್ಪು ಖಾರ ಹಿಡಿಬೇಕಲ್ಲ, ಹಾಗಾಗಿ ಅದನ್ನು ಹಂಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕುದಿ ಬರಬೇಕು. ಸಾಂಬಾರು ಕುದಿ ಬಂದಾಗ ನಾನು ಈ ಕಟ್ ಮಾಡ್ಕೊಂಡಿರೋ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಮೊಟ್ಟೆ ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಯಾಕಂದರೆ ಮೊಟ್ಟೆ ಕಟ್ ಮಾಡಿರ್ತೀನಲ್ಲ, ಸೊ ಅದಕ್ಕೆ ಕದ್ರು ಹೋಗೋ ಚಾನ್ಸಸ್ ಇದೆ. ಜಾಸ್ತಿ ಬಿಸಿ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಆಫ್ ಮಾಡಿದೆ ನಾನು. ಹಾಗೆ ಇವಳಿಗೆ ಮಧ್ಯಾಹ್ನ ಸ್ನಾನ ಮಾಡಿಸ್ಬಿಟ್ಟು ನಮ್ಮಮ್ಮ ನೋಡಿ ಹಿಂಗೆ ರೆಡಿ ಮಾಡಿಬಿಟ್ಟಿದ್ದಾರೆ. ಇವಾಗ ಆಟ ಆಡ್ಕೊಂಡಿದ್ದಾಳೆ ಆರಾಮಾಗಿ. ಆವಾಗಲೇ ಮಲ್ಕೊಂಬಿಟ್ಟಿದ್ಲು. ಅದು ಏಟ್ ಬಿತ್ತಲ್ಲ ನೋವಿಗೆ ಮಲ್ಕೊಂಬಿಟ್ಟಿದ್ಲು. ಇವಾಗ ಎದ್ದು ಎಷ್ಟು ಮಾತಾಡ್ತಾಳೆ ಅಂತಂದರೆ ಅವಳು ನಾವೇನು ಕೇಳ್ತೀವೋ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರ್ತಾಳೆ. ಜೇಬಲ್ಲಿ ಕಾಸಿದೆಯಲ್ಲ ಕೊಡಮ್ಮ ಅಂತಂದರೆ ಯಾಕೆ ಏನು ಅಂತ ಎಲ್ಲ ನಮ್ಮನ್ನು ಪ್ರಶ್ನೆ ಮಾಡ್ತಾಳೆ. ಹಾಗೆ ಅಮ್ಮನೂ ನಾನು ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಸತ್ಯನಾರಾಯಣ ಚೌಟ್ರಿ ಅಂತ ಒಂದಿದೆ, ಅಲ್ಲಿ ಇದು ಏನು ಆನ್ಲೈನಲ್ಲಿ ಸಿಗುತ್ತಲ್ಲ ಪ್ರತಿಯೊಂದು ಐಟಮು ಸಿಗುತ್ತೆ ಇಲ್ಲಿ. ಒಂದೇ ಇದರಲ್ಲೇ ಎಲ್ಲ ಐಟಮ್ಗಳು ಸಿಗ್ತವೆ. ನಾನು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗಿ ಸೋಫಾ ಸೆಟ್ ಕವರ್ ತೊಗೊಂಡು ಬಂದೆ. ಬರ್ತಾ ಹಾಗೆ ಮೊಟ್ಟೆ ಪಪ್ಸ್ ತಿನ್ನಬೇಕು ಅನ್ನಿಸ್ತು ಅಂದ್ಬಿಟ್ಟು ಇವತ್ತು ಮೊಟ್ಟೆ ಪಪ್ಸ್ ತೊಗೊಂಡು ಬಂದಿದ್ದೀನಿ. ನನಗೆ ಸಂಜೆ ಆಯ್ತಲ್ವ, ಸೊ ಅಡುಗೆ ಮಾಡಬೇಕಲ್ಲ ಇನ್ನು ನೈಟ್ಗೆ ಅಂತ ಅಂದ್ಬಿಟ್ಟು ಆವಾಗ ನಮ್ಮ ಯಜಮಾನ್ರು ಚಿಕನ್ ತಂದು ಕೊಟ್ಟರು ಅಂದ್ಬಿಟ್ಟು ಗೀ ರೈಸ್ ಮಾಡಿಬಿಟ್ಟು ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ಗೀ ರೈಸ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಗೀ ರೈಸ್ಗೆ ಫಸ್ಟು ಕಾಯಲ್ಲಿ ತೆಗೆದುಬಿಟ್ಟು ನೀರು ಯಾವ ಅಳತೆ ಬೇಕೋ ಆ ಅಳತೆಗೆ ಹಾಕ್ಕೊತಾ ಇದ್ದೀನಿ. ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸಕ್ಕರೆ ಸಿಗಲಿಲ್ಲ, ಅದಕ್ಕೋಸ್ಕರ ಅದನ್ನ ಹಾಕೋಕ್ಕಾಗಲಿಲ್ಲ.
ಆಮೇಲೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೇಕು. ತುಂಬ ಅಂದರೆ ತುಂಬ ಸಿಡಿತಿತ್ತು ಹಸಿಮೆಣ್ಸಿನ್ಕಾಯಿ, ಹಾಗಾಗಿ ಈರುಳ್ಳಿ ಬೇಗನೆ ಹಾಕ್ಬಿಟ್ಟೆ ನಾನು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಅದು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದಮೇಲೆ ಸ್ವಲ್ಪ ಬಟಾಣಿನ ನೆನೆಸಿಟ್ಟಿರೋ ಬಟಾಣಿನ ತೊಗೊಂಡು ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನಾವು ಏನು ನೀರು ಎತ್ತಿಟ್ಟಿದ್ವಲ್ಲ ಕಾಯಿ ಹಾಲು ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಕೊಂಡು ಅಕ್ಕಿ ಎಲ್ಲ ತೊಳೆದಿಟ್ಟಿದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಸೈಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಲಾಸ್ಟಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಹೊಡೆದ್ಬಿಟ್ಟು ಕುಕ್ಕರು ಮುಚ್ಚಳ ಮುಚ್ಚಿ 2 ವಿಸಿಲ್ ಹಾಕ್ಸಿದ್ರೆ ಗೀ ರೈಸ್ ರೆಡಿಯಾಗೋಗುತ್ತೆ. ಈ ಕಡೆ ಚಿಕನ್ ಫ್ರೈಗೆ ರೆಡಿ ಮಾಡೋಣ, ತುಂಬ ಸಿಂಪಲ್ಲಾಗಿ ಮಾಡೋಣ ಅಂದ್ಬಿಟ್ಟು ಅಮ್ಮ ಇವತ್ತು ಕೊತ್ತಂಬರಿ, ಈರುಳ್ಳಿ, ಚಕ್ಕೆ, ಲವಂಗ, ಅರಿಶಿನ ಪೌಡರ್ ಹಾಕಿ ರುಬ್ಕೊಂಡ್ರು ಮಿಕ್ಸಿಲಿ. ಈ ಕಡೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದಾರೆ. ಚಿಕನ್ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಲಿಲ್ಲ ಅಲ್ವಾ, ಅದಕ್ಕೆ ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಚಿಕನ್ಗೆ ಖಾರ ಹಿಡೀಲಿ ಅಂತ ಅಷ್ಟೇ. ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವೇನು ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಬಿಟ್ಟು ನಮ್ಗೆ ಎಷ್ಟು ಬೇಕೋ ಇದು ಗ್ರೇವಿ ಮಾಡೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಸಿಟ್ಟು ಆಯಿತು. ಒಂದು 10 ನಿಮಿಷ ಬೇಯಿಸಿದ್ರೆ ಆಗೋಯ್ತು. ಗೀ ರೈಸು ರೆಡಿ ಆಯಿತು, ಚಿಕನ್ ಫ್ರೈನೂ ರೆಡಿ ಆಯಿತು. ಹಾಗೆ ಇವತ್ತು ನೈಟ್ ಊಟಕ್ಕೆ ಎಲ್ಲ ರೆಡಿ ಮಾಡಿ ಮಗುಗೆ ಹಾಲು ಕಾಯಿಸಿ ಎತ್ಕೊಂಡು ಹೋಗ್ತಾಯಿದ್ದೀನಿ. ನೈಟ್ ಮಲ್ಕೊಂಡಾಗ ಅವಳು ಹಾಲು ಕೇಳ್ತಾಳೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಫ್ಲಾಸ್ಕಲ್ಲಿ ಮಾತ್ರ ಹಾಲು ಕಾಯಿಸಿ ಇಟ್ಕೊಬಿಡ್ತೀನಿ. ಅದಾದಮೇಲೆ ಎಲ್ಲ ಅವಳಿಗೆಲ್ಲ ಏನೇನು ಬೇಕೋ ಎಲ್ಲ ನೋಡಿಬಿಟ್ಟು ಆಮೇಲೆ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಇನ್ನು ಬೆಳಗ್ಗೆ ಎದ್ದರೆ ನೋಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಮಲ್ಕೊಂಬಿಡ್ತೀನಿ. ಇಲ್ಲಿಗೆ ಈ ವ್ಲಾಗ್ ಮುಗೀತು.